ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಮತ್ತೊಂದು ವಿಧದಲ್ಲಿ ನಿಮಗೆ ಕೈಗೆ ಎಟುಕುವಂಥದ್ದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವೆಲ್ಲ ಇದನ್ನು ಸಾಧನೆ ಮಾಡ್ಕೊಳ್ಳಿ. ನೀವು ಕಲಿತು ಒಂದು ದೊಡ್ಡ ವ್ಯಕ್ತಿಗಳಾಗಿ ಜನಗಳ ಕಷ್ಟನ ಪರಿಹಾರ ಮಾಡಿ, ನಿಮ್ಮನೆ ಕಷ್ಟ ನೀವೇ ಪರಿಹಾರ ಮಾಡ್ಕೊಳ್ಳಿ. ನೀವು ನಿಮ್ಮ ಮನೆಯಲ್ಲಿ ನೀವೇ ಮಂತ್ರಿಕರಾಗಿ, ಮನೆಗೊಬ್ಬರು ಮಾಂತ್ರಿಕರಾಗಿ ಇದ್ದರೆ ನಿಮ್ಮ ಕಷ್ಟನ ನೀವೇ ಸರಿ ಮಾಡ್ಕೋಬೋದು. ಮತ್ತು ಇನ್ನೂ ಹಲವಾರು ಕಡೆ ಹೋಗಿ ಲಕ್ಷ್ಮಿನ ವೇಸ್ಟ್ ಮಾಡ್ಕೊಳ್ಳೋಕ್ಕಿನ್ನ ಇವೆಲ್ಲ ನೀವೇ ಕಲ್ತ್ರೆ ನಿಮಗೆ ಅದ್ಭುತವಾದಂಥ ಪರಿಹಾರ ನಿಮಗೆ ಮಾಡ್ಕೊಳ್ಳೋಂಥ ಶಕ್ತಿ ಬರುತ್ತೆ. ನೀವು ಮಾಡ್ಕೊಂಡು 4 ಜನಗಳಿಗೂ ಮಾಡಿಕೊಡಿ. ನಿಮಗೆ ಒಳ್ಳೆಯದಾಗುತ್ತೆ, ಬೇರೆಯವ್ರಿಗೂ ಒಳ್ಳೆಯದಾಗುತ್ತೆ. ಈಗಾಗಲೇ ಎಷ್ಟೋ ಜನ ಮಾಡ್ತಾ ಇದ್ದೀರಾ. ಮಾಡಿ ನೀವು ಇನ್ನೂ ಹಲವಾರು ಜನಗಳಿಗೆ ಸಿದ್ಧಿ ಮಾಡಿ ಕೊಡ್ತಾ ಇದ್ದೀರಾ. ಇದೆಲ್ಲ ನನಗೆ ತಿಳಿದಿದೆ. ಇನ್ನೂ ಮಾಡ್ಕೊಳ್ಳಿ, ಇನ್ನೂ ಮಾಡಿ ಒಳ್ಳೇದು ಮಾಡಿ. ಕೆಟ್ಟದ್ದು ಮಾಡೋಕ್ಕೆ ಹೋಗಬೇಡಿ. ಕೆಟ್ಟದ್ದು ಮಾಡಿದ್ರೆ ತುಂಬ ತೊಂದರೆಗೆ ಗುರಿ ಆಗೋಗ್ತೀರಾ. ಒಳ್ಳೇದು ಮಾಡಿದ್ರೆ ಯಾವತ್ತೂ ದೇವರು ಕೈ ಬಿಡೋದಿಲ್ಲ. ಕೆಟ್ಟದ್ದು ಮಾಡಿದ್ರೆ ಯಾವತ್ತು ಏಟು ಕೊಡ್ತಾನೆ ಅಂತ ಗೊತ್ತಿರೋದಿಲ್ಲ. ಆ ಥರ ಏಟು ಕೊಡ್ತಾನೆ. ಅದರಿಂದ ಒಳ್ಳೆ ಕೆಲಸ ಮಾಡಿ, ಒಳ್ಳೆಯದನ್ನೇ ಪಡೀರಿ, ಒಳ್ಳೆಯದೇ ಆಗಲಿ ನಿಮಗೆ ಅಂತ ನಾನು ತಿಳಿಸ್ತಾ ಇದ್ದೀನಿ. ಇದು ತುಂಬ ಕಷ್ಟದಲ್ಲಿರೋವಂಥವ್ರಿಗೆ ತುಂಬ ಕಷ್ಟ. ಈಗ ವರಮಹಾಲಕ್ಷ್ಮಿ ಬರೋವಂಥ ಸಮಯಗಳಲ್ಲಿ ನೀವು ಇಂಥವೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ನೀವು ಒಂದು ದೇವತೆನ ಆಕರ್ಷಣೆ ಮಾಡಬೇಕು. ಯಾವ ದೇವತೆಗೆ ಮಾಡೋಕ್ಕಿಂತ ಮುಂಚಿತವಾಗಿ ಲಕ್ಷ್ಮಿನ ಆಕರ್ಷಣೆ ಮಾಡ್ಕೊಳ್ಳಿ. ಲಕ್ಷ್ಮಿಯ ಆಕರ್ಷಣೆ ಮಾಡಿಕೊಂಡ್ರಿ ಅಂದರೆ ನೀವು ಕೇಳಿದ್ದೆಲ್ಲ ನಿಮಗೆ ಕೈಗೂಡಿ ಬರುತ್ತೆ. ಲಕ್ಷ್ಮಿ ಒಬ್ಳಿದ್ಲು ಅಂದರೆ ನಾವು ಏನು ಬೇಕಾದರೂ ಮಾಡ್ಬೋದು. ಲಕ್ಷ್ಮಿ ಇಲ್ದಿದ್ದಕ್ಕೆ ಅಲ್ವಾ ನಮ್ಗೆ ಇಷ್ಟೊಂದು ಕಷ್ಟ, ಇಷ್ಟೊಂದು ಬಾಧೆ, ಇಷ್ಟೊಂದು ಹಿಂಸೆಗಳು ನಡೀತಾ ಇರೋದು. ಅದರಿಂದ ಲಕ್ಷ್ಮಿನ ಸಿದ್ಧಿ ಮಾಡ್ಕೊಳ್ಳಿ. ಲಕ್ಷ್ಮಿಗೋಸ್ಕರ ನಾನು ಇವತ್ತು ತಿಳಿಸ್ತಾ ಇದ್ದೀನಿ. ಇದು ಯಾವ ನಮ್ಮ ಇಷ್ಟ ದೇವತೆ ಇರುತ್ತೋ ಆ ಇಷ್ಟ ದೇವತೆನ ನಾವು ಆಕರ್ಷಣೆ ಮಾಡ್ಕೊಳ್ಳೋಂಥ ಒಂದು ಮೂಲಿಕೆ. ಈ ಮೂಲಿಕೆನ ಏನು ಅನ್ನೋದು ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರೋದಿಲ್ಲ. ಈ ಮೂಲಿಕೆನ ನೀವು ಸರಿಯಾಗಿರೋ ದಿನದಲ್ಲಿ ತಗೊಂಡು ಬರಬೇಕು. ಒಳ್ಳೆಯ ದಿನದಲ್ಲಿ ತಂದು ಆ ಒಳ್ಳೆಯ ದಿನದಲ್ಲಿ ತಗೊಂಡು ಬಂದು, ಅಂದರೆ ಅದನ್ನು ಮರದಲ್ಲೇ ತಗೊಂಡು ಬರಬೇಕು. ನೀವು ಅಲ್ಲಿ ಇಲ್ಲಿ ತಗೊಂಡು ಬಂದು ಅದು ಮಾಡೋದ್ರಿಂದ ಏನೂ ಶ್ರೇಯಸ್ ಆಗಲ್ಲ. ಆ ದಿವಸ ರವಿ ಪುಷ್ಯದಲ್ಲಿ, ಗುರು ಪುಷ್ಯದಲ್ಲಿ, ಅಮಾವಾಸ್ಯೆಯಲ್ಲಿ, ಗ್ರಹಣದಲ್ಲಿ ಇದನ್ನು ಆ ಮರದ ಹತ್ರ ಹೋಗಿ ಪೂಜೆ ಮಾಡಿದ್ದ ಕಾರ್ಯಕ್ಕಾಗಿ ನಾನು ತೊಗೊಂಡೋಗ್ತೀನಿ ಅಂದ್ಬಿಟ್ಟು ಆ ಮರದಿಂದ ತೊಗೊಂಡು ಬಂದು ನೀವು ಅದನ್ನು ಇಟ್ಟು ಪೂಜೆ ಮಾಡಿ, ಇಂಥ ಕಾರ್ಯಕ್ಕೆ ಅಂತ ತೊಗೊಂಡು ಬಂದು ಇಟ್ಟಾದ ನಂತರ ಅದೆಲ್ಲ ಒಣಗಿದ ಮೇಲೆ ನೀವೇನು ಮಾಡಬೇಕು, ನಿಮ್ಗೆ ಇಷ್ಟ ದೇವತೆನ, ನಿಮಗೆ ಧನ ಬೇಕಾ, ದುಡ್ಡು ಬೇಕೇ ಬೇಕು, ಯಾರಿಗೂ ಬೇಡ ಅನ್ನೋ ಕೇಳೋಕ್ಕಾಗಲ್ಲ ಅಂಥವರು ನೀವು ಈ ಮೂಲಿಕೆನ ತಗೋಬೇಕು. ಮೂಲಿಕೆ ಯಾವುದು ಅಂದರೆ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರೋದಿಲ್ಲ. ಇದು ಬಂದು ದೇವಭೂತಾಳೆ. ಈ ದೇವಭೂತಾಳೆನ ತಗೊಂಡು ಬನ್ನಿ. ಅಂದರೆ ಮರದಲ್ಲೇ ತಗೊಂಡು ಬಂದರೆ ಭಾಳ ಶ್ರೇಷ್ಠವಾಗಿ ಕೆಲಸ ಆಗುತ್ತೆ. ನೀವು ಅಂಗಡಿನಲ್ಲಿ ಹೋಗಿ ತೊಗೊಂಡು ಬರೋದ್ರಿಂದ ಅದೇನೋ ಅಷ್ಟಕ್ಕಷ್ಟೇ. ಆದರೆ ಈ ಮರದಲ್ಲಿ ಪೂಜೆ ಮಾಡ್ಕೊಂಡು ಇದನ್ನು ಕೇಳಿ ತೊಗೊಂಡು ಬರೋದು ಹೆಂಗಿರುತ್ತೆ, ಕದ್ದು ತೊಗೊಂಡು ಬರೋದು ಹೆಂಗಿರುತ್ತೆ, ಆ ಥರ ಇದು ಕೆಲಸ. ಅದರಿಂದ ನೀವು ಇದನ್ನು ಈ ರೀತಿ ತೊಗೊಂಡು ಬಂದು ನೀವು ಇದನ್ನು ಒಂದು ಕಡ್ಡಿ ತೊಗೊಂಡು ಸುಮ್ಮನೆ ಬೆಂಕಿ ಹಚ್ಚಿದ್ರೆ ಸಾಕು, ಹಂಗೆ ಒಳ್ಳೆ ಸೀಮೆಣ್ಣೆ ಉಯ್ದು ಕಡ್ಡಿ ಹಚ್ಚುತ್ತಲ್ಲ ಹಂಗೆ ಉರಿತೈತೆ. ಇದರಿಂದ ನಿಮಗೆ ಭಾಳ ಸುಗಂಧ ಬರುತ್ತೆ. ದೇವ್ರಿಗೂ ಕೂಡ ಇದನ್ನು ಧೂಪ ಹಾಕೋದ್ರಿಂದ ಅದ್ಭುತವಾದಂಥ ಸ್ಮೆಲ್ ಬರುತ್ತೆ, ಸುಗಂಧ ಇರುತ್ತೆ. ಇದರಿಂದ ಸುಗಂಧ ನೋಡಿ, ಇದರಲ್ಲಿ ನಾವು ಕೂಡ ಇದನ್ನು ತೆಗೆದು ಸ್ವಲ್ಪ ದೇವರ ಕಣ್ಣಿಗೆ ಇಕ್ಕೋದ್ರಿಂದನೂ ಕೂಡ ದೇವರ ದೃಷ್ಟಿ ಚೆನ್ನಾಗಿರುತ್ತೆ. ಅದರಲ್ಲಿ ಇಡೋದು ಬೇರೆ ರೀತಿ ಇದೆ. ಏಕಾಏಕಿಯಾಗಿ ಇಡೋಂಗಿಲ್ಲ. ಆಮೇಲೆ ಹಂಗನ್ಬಿಟ್ಟು ಏಕಾಏಕಿಯಾಗಿ ಇಡೋಕ್ಕೆ ಹೋಗಬೇಡಿ. ಅದನ್ನು ಇಡಬೇಕು ಅಂದರೆ ದೇವರುಗಳಿಗೆ ಯಾವ ದೇವರೇ ಆಗಲಿ ದೇವರ ದೃಷ್ಟಿ ನಮ್ಮ ಮೇಲೆ ಬಿಡಬೇಕು. ದೇವರ ದೃಷ್ಟಿ ನಮ್ಮನ್ನೆಲ್ಲ ನೋಡಬೇಕು, ಜನಗಳು ನೋಡಬೇಕು ಅಂದಾಗ ಈ ದೇವಭೂತಾಳೆನ ಯಾವ ರೀತಿಯಾಗಿ ಮಾಡಿ ಅದಕ್ಕೆ ಇಡಬೇಕು ಅನ್ನೋದು ಅದಕ್ಕೆ ವಿಧಾನ ಬೇರೆ ಇದೆ. ಆದರೆ ಇದರಲ್ಲೇ ನಾನು ಎಲ್ಲ ತಿಳಿಸ್ತಾ ಇಲ್ಲ. ಆದರೆ ಇದು ಹಲವಾರು ಕಾರ್ಯಗಳಿಗಾಗುತ್ತೆ ಅಂತ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ. ಈ ದೇವಭೂತಾಳೆನ ತಗೊಂಡು ಬಂದು ನೀವು ಶುದ್ಧವಾದ ದಿನದಲ್ಲಿ ಇದನ್ನು ಕರ್ಪೂರ ಹಾಕಿ ಉರಿಸ್ಬೇಕು. ಅದು ಸ್ವಲ್ಪ ಉರಿದ್ರೆ ಸಾಕು, ಎಲ್ಲ ಒಳ್ಳೆ ಪೆಟ್ರೋಲ್ ಹಾಕಿ ಉರಿಸ್ದಂಗೆ ಆಗ್ಬಿಡುತ್ತೆ. ಅದರಲ್ಲಿ ಅಷ್ಟು ಎಣ್ಣೆ ಇರುತ್ತೆ. ಆ ಎಣ್ಣೆ ಹುರಿದಾದ ನಂತರ ಅದರಲ್ಲಿ ಬರುವಂಥ ಕಪ್ಪನ್ನು ತಗೊಂಡು, ಕರ್ಕಲ್ ತಗೊಂಡು ನೀವು ಅದನ್ನು ಚೆನ್ನಾಗಿ ಕಲ್ಲಲ್ಲಿ ಚೆನ್ನಾಗಿ ಹರಿಬೇಕು. ಹರಿದು ಅದನ್ನು ನುಣ್ಣಗಾದ ಮೇಲೆ ಅದನ್ನು ಜರಡಿ ಹಿಡಿಬೇಕು. ಜರಡಿ ಹಿಡ್ದಾದ ನಂತರ ಅದನ್ನು ಬರೋವಂಥದ್ದನ್ನು ದಪ್ಪಗಿರೋದನ್ನು ತೆಗೆದುಬಿಟ್ಟು ಮತ್ತೊಂದು ಸತಿ ಜರಡಿ ಹಿಡ್ಕೊಂಡು ಮತ್ತೊಂದು ಸತಿ ಹಾಕಿ ಚೆನ್ನಾಗಿ ಹರಿಬೇಕು. ಹರಿದಾದ ನಂತರ ಮತ್ತೆ ಅದರಲ್ಲಿ ಪೌಡ್ರ್ ಬಂದಿದ್ದನ್ನು ತಗೊಂಡು ಮತ್ತೆ ಅದನ್ನು ಜರಡಿ ಹಿಡಿದು ಮತ್ತೆ ಇದನ್ನು ಕಪ್ಪು ಬಂದಿರೋದನ್ನು
ನೀವೇನು ಮಾಡಬೇಕು ಅಂದರೆ ಮತ್ತೆ ಹಾಕಿ ಕಲ್ಲಿನಲ್ಲಿ ಅರಿಬೇಕು. ಅರಿವಾಗ ಏನು ಹಾಕಬೇಕು ಅಂದರೆ ಮುಂಚಿತವಾಗಿ ನೀವು ನಾನು ಹೇಳಿದ್ನಲ್ಲ, ಅಂಜನಕಲ್ಲು, ಊಸಿಗಾಂಧಂ ಮತ್ತು ಪುನುಗು, ಜವಾದು, ಅರ್ತರು, ಊಸಿಗಾಂಧಂ ಇವೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಅರಿಬೇಕು. ಅಂಜನಕಲ್ಲು ಒಂದು ಸ್ವಲ್ಪ ಅದರಲ್ಲೇ ಮಿಕ್ಸ್ ಮಾಡಿಕೊಂಡು ಅರಿಯಿದ್ರೆ ಅದು ಸಿಗೋದಿಲ್ಲ. ನೀವು ಮುಂಚಿತವಾಗಿ ಕಲ್ಲನ್ನು ಸ್ವಲ್ಪ ಕಪ್ಪನ್ನೆಲ್ಲ ಸರಿಸ್ಬಿಟ್ಟು ಅದರಲ್ಲಿ ಚೆನ್ನಾಗಿ ನುಣ್ಣಗೆ ಹರ್ಕೋಬೇಕು. ನುಣ್ಣಗೆ ಅರ್ದ್ಬಿಟ್ಟು ಆಮೇಲೆ ಇದನ್ನೆಲ್ಲ ಅರಿಬೇಕು. ಅರ್ದಾದ ನಂತರ ಕೊನೆಯಲ್ಲಿ ನೀವು ಸ್ವಲ್ಪ ಹಸುವಿನ ತುಪ್ಪ ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಸುವಿನ ತುಪ್ಪ ಮತ್ತು ಇನ್ನು ಇದು ಅರ್ತರು ಹಾಕ್ಕೋಬೇಕು. ಮಲ್ಲಿಗೆ ಅರ್ತರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಅರಿಯೋದ್ರಿಂದ ನಿಮಗೆ ನಿಮ್ಮ ಇಷ್ಟ ದೇವತೆ ನಿಮಗೆ ವಶವಾಗಬೇಕು ಅಂದಾಗ ನೀವು ಒಂದು ಲಕ್ಷ್ಮೀ ಮಂತ್ರ ಹೇಳ್ಕೋಬೇಕು. ಲಕ್ಷ್ಮೀ ಮಂತ್ರನ 21 ದಿನ ಇದನ್ನು ಅರ್ದಾದ ಮೇಲೆ ಮಂತ್ರ ಹೇಳ್ಕೊಂಡೇ ಹರಿತಾ ಇರಬೇಕು. ಮಂತ್ರ ಹೇಳ್ಕೊಂಡೇ ಹರಿದು ಅದಾದಮೇಲೆ ಒಂದು ಡಬ್ಬಿಗೆ ತುಂಬಿಕೊಂಡು ಅದನ್ನು ನೀವು ತೆಗೆದು ಅದನ್ನು ನೋಡಿ. ಇವಾಗ ಇದನ್ನು ನಾನು ತೋರಿಸ್ತಾ ಇದ್ದೀನಿ. ಇದು ಬಂದು ಈ ಕಪ್ಪು ಬಂದು ಇದು ಬಂದು ದೇವ ಭೂತಾಳೆದು ಕಪ್ಪು. ಇದು ದೇವ ಭೂತಾಳೆದು ಕಪ್ಪು. ಇದನ್ನು ಕಪ್ಪು ಮಾಡ್ಕೋಬೇಕು. ಒಂದು ಕಡ್ಡಿ ತಗೋಬೇಕು. ಕಡ್ಡಿ ಅಂದರೆ ಯಾವುದೋ ಒಂದು ದಾಳಿಂಬ್ರೆ ಕಡ್ಡಿನೋ ತುಳಸಿ ಕಡ್ಡಿನೋ ತಗೋಬೇಕು. ಅದು ತಗೊಂಡು ಈ ಕಪ್ಪನ್ನ ಚೆನ್ನಾಗಿ ಅರಿಬೇಕು. ಇದು ಅರ್ಧ ಆದ ನಂತರ ನಾವು ಇದನ್ನು ತಗೊಂಡು ದೇವರಿಗೆ ಸ್ವಲ್ಪ ಅದನ್ನು ದೇವರಿಗೆ ಕಣ್ಣಿಗಿಡೋಕ್ಕಿಂತ ಮುಂಚಿತವಾಗಿ ನಾವು ಚಕ್ರಗಳಿರ್ತವೆ, ದೇವಿದು ಚಕ್ರಗಳು. ಆ ದೇವಿ ಚಕ್ರಕ್ಕೆ ಹಿಂಭಾಗದಲ್ಲಿ ಹಚ್ಚಿಬಿಟ್ಟು ಆ ಮಂತ್ರಗಳು ಜಪ ಮಾಡಬೇಕು. ಲಕ್ಷ್ಮೀ ಮಂತ್ರ, ಗಣಪತಿ ಮಂತ್ರ ಜಪ ಮಾಡಬೇಕು. ಇದಕ್ಕೆ 21 ದಿವಸ ಜಪ ಮಾಡಾದ ನಂತರ ಆ ಯಂತ್ರನ ನಾವು ಒಂದು ಕಡೆ ಸ್ಥಾಪನೆ ಮಾಡ್ಕೊಂಡು ಇಟ್ಕೋಬೇಕು. ದಿನನಿತ್ಯ ಹಣೆಗೆ ಇಟ್ಕೊಂಡು ನಾವು ಇದನ್ನು ದಿನ ಜಪ ಮಾಡೋದ್ರಿಂದ ದೇವಿ ನಮ್ಗೆ ಆಕರ್ಷಿತಳಾಗ್ತಾಳೆ. ಅತಿ ಶೀಘ್ರವಾಗಿ ಆಕರ್ಷಿತಳಾಗ್ತಾಳೆ. ಲಕ್ಷ್ಮಿ ವಿಗ್ರಹಕ್ಕೆ ಮಾಡ್ತೀರಾ, ನಿಮಗೆ ಮಾಡ್ಕೊತೀರಾ. ಇದು ಆ ರೀತಿಯಾಗಿ ಮಾಡೋದ್ರಿಂದ ಯಾವ ದೇವರುಗಳಾಗಲಿ ನಮಗೆ ಆಕರ್ಷಿತರಾಗ್ತಾರೆ. ಇದು ಅಂಥ ಒಂದು ಅದ್ಭುತವಾದಂಥ ಒಂದು ಕಪ್ಪು ದೇವದಾರಿ. ಇದು ದೇವಭೂತಾಳೆದು ಕಪ್ಪು. ಇದು ದೇವಭೂತಾಳೆ ಕಪ್ಪನ್ನ ಇದನ್ನು ಮಾಡೋದಕ್ಕೆ ವಿಧಾನಗಳು ಹೇಳಿದ್ದೀನಿ. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಹೇಳಿದ್ದೀನಿ. ನಿಮ್ಮ ಕಪ್ಪು ಮಾಡಿ ತೋರಿಸೂ ಇದ್ದೀನಿ. ನೀವು ಮಾಡ್ಕೊಳ್ಳಿ. ಈಗ ವರಲಕ್ಷ್ಮಿ ಬರೋಷ್ಟೊತ್ತಿಗೆ ಆ ಮಹಾಲಕ್ಷ್ಮಿನ ಮಾಡ್ಕೊಳ್ಳಿ. ಆ ಲಕ್ಷ್ಮಿ ನಿಮಗೆ ಎಷ್ಟು ಬೇಗ ನಿಮಗೆ ಆ ಲಕ್ಷ್ಮಿ ಇದ್ರೇ ಎಲ್ಲ ಜನಗಳು ಚೆನ್ನಾಗಿ ಬದುಕೋದಕ್ಕಾಗೋದು. ಅದರಿಂದ ಲಕ್ಷ್ಮಿನ ಮಾಡ್ಕೊಳ್ಳೋದಕ್ಕೆ ಇದು ನೀವು ಈ ಆಕರ್ಷಣೆ ಮಾಡ್ಕೊಳ್ಳಿ. ನಿಮಗೂ ದರಿದ್ರ ದೂರ ಆಗಲಿ, ನಿಮಗೆ ಸಿರಿ ಸಂಪತ್ತುಗಳು ಲಭ್ಯವಾಗಲಿ ಅಂತ ನಾನು ನಿಮಗೆ ತಿಳಿಸಿ ನಿಮಗೂ ಹರಸ್ತಾ ಇದ್ದೀನಿ. ವರಲಕ್ಷ್ಮಿಗೆ ಎಲ್ಲ ಅಣಿ ಮಾಡ್ಕೊಂಡು ಇದನ್ನೆಲ್ಲ ಸಿದ್ಧಿ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಕೆಲಸ ಮಾಡ್ಬೋದು. ಇದು ಯಾವ ದೇವ್ರಿಗಾದರೂ ಇಡ್ಬೋದು. ಆದರೆ ಇದು ಶಾಂತ ಸ್ವರೂಪ ಆಕರ್ಷಣೆ. ಇದು ಆ ರೀತಿಯ ದೇವ ಆಕರ್ಷಣೆ, ದೇವ ಮೂಲಿಕೆ ಇದು. ಅದರಿಂದ ಇದನ್ನು ನೀವು ಸಿದ್ಧಿ ಮಾಡ್ಕೊಳ್ಳಿ. ಇಷ್ಟ ದೇವ್ರನ್ನ ವಶೀಕರಣ ಮಾಡ್ಕೊಳ್ಳಿ, ಇಷ್ಟ ದೇವ್ರನ್ನ ಆಕರ್ಷಣೆ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಾಡ್ಕೊಳ್ಳಿ. ಇನ್ನೂ 4-6 ಜನಗಳಿಗೆ ತಿಳಿಸಿ ಅವ್ರಿಗೂ ಕೂಡ ಹೇಳ್ಕೊಡಿ. ಅವರು ಪಾಪ ಮಾಡ್ಕೊಳ್ಳಿ. ಇದರಿಂದ ನಿಮಗೂ ಒಳ್ಳೆಯದಾಗುತ್ತೆ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.